ತುಂಬ ಜನ, ನಾ ಕೆಲವ್ರ ಹೆಸರೆಲ್ಲ ಹೇಳೋದಿಲ್ಲ, ಅದು ಹೇಳಿದರೆ ಮತ್ತು ಅವರಿಗೆ ಬೇಜಾರಾಗ್ಬೋದು. ದಂಪತಿಗಳಿಗೆ ಮಕ್ಕಳಾಗೋದಿಲ್ಲ, ಬೀಜ ಮೊಳಕೆ ಬರೋದಿಲ್ಲ, ಹೀಗೆ ಪ್ರಕೃತಿ ನಾಶ ಆಗಿ ಹೋಗ್ತದಂತೆ. ಗುಬ್ರ ಕಂಡಿದ್ಯಲ್ಲ ಬ್ರೋ, ತಡಿ. ಬೆಳಗ್ಗೆ 6 ಗಂಟೆಗೆ ಎದ್ದು ನಾವು ಶಿವು ಎಷ್ಟು ಡಿಗ್ರಿ ಆಗೈತೆ ಈಗ? 14 ಎಲ್ಲ 14 ಡಿಗ್ರಿ ಬೆಂಕಿ ಕಾಯಿಸ್ಕೊತ ಇದ್ದೀವಿ. ಬೆಂಕಿನೂ ಬಿಸಿ ಅನ್ನಿಸ್ತಾ ಇಲ್ಲ. 6 ಗಂಟೆಗೆ ಎದ್ದು ಫುಲ್ ಟ್ರೈಬಲ್ ಲೈಫ್ ಜೀವನ ಮಾಡ್ತಾಯಿದ್ದೀವಿ ಇಲ್ಲಿ ಬೆಂಕಿ ಕಾಯಿಸ್ಕೊಂಡು ರೋಡಲ್ಲಿ. ಸುಂಬ ಬೆಂಕಿ ತೋರಿಸ ಕಾಣಿಸ್ತಾನಿಲ್ಲ. ನಮ್ಮ ಟ್ರೈಬಲ್ ಲೈಫ್ ಇರೋ ಜೀವನಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ಜನರೇ, ಬೆಂಕಿ ಕಾಯಿಸ್ಕೊಂಡು ನಮ್ಮ ಮೊದಲನೇ ಡೆಸ್ಟಿನೇಷನ್ಗೆ ಹೋಗೋಣ. ಅಲ್ಲಿವರೆಗೂ ಕಾದು ಕುಂತೀರಿ. ಮಾತಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಚಳಿ ಇದೆ. 14 ಡಿಗ್ರಿಗೆ ನಮ್ಗೆ ಹಿಂಗಾಗಿದೆ. ಹಿಮಾಲಯ ಪರ್ವತದಲ್ಲಿ ಮೈನಸ್ಸಲ್ಲಿರೋ ನಮ್ಮ ಸೋಲ್ಜರ್ಸ್ಗೆ ನಾನು ಸಲ್ಯೂಟ್ ಹೇಳಲೇಬೇಕು. ನಮಗೆ ಫೀಲ್ ಆಗ್ತಿದೆ ಹೆಂಗಿರ್ತಾರೆ, ಇಲ್ಲೇ ಇರೋಕ್ಕಾಗ್ತಿಲ್ಲ, ಅಲ್ಲೆಲ್ಲ ಹೆಂಗಿರ್ತಾರೆ ಅಂತ. ಯಾವುದೋ ಕಾಡಿನ ಮಧ್ಯದಲ್ಲಿದ್ದೀವಿ. ಮುಂದಕ್ಕೆ ಇಡು ಡ್ಯಾಶ್ಬೋರ್ಡ್ಗೆ. ಗಣೇಶ ನೋಡಿ, ಇದು ಕರ್ನಾಟಕದ ಸವನ್ನ ಹುಲ್ಲುಗಾವಲು. ಇದು ಸುಮ್ಮನೆ ಹೇಳಿದೆ. ಸವನ್ನ ಹುಲ್ಲುಗಾವಲು ಅನ್ನೋದು ಅದು ಫೇಮಸ್. ಇದು ಏನು ಗ್ರಾಸ್ ಲ್ಯಾಂಡ್. ಹೆಂಗಪ್ಪ ಹಿಂಗೆ ಬಿಡು, ಒಂಚೂರು ಮೇಲೆ ಕಾರ್ ಬರೋದು ಬೇಡ, ಬರೀ ಡ್ಯಾಶ್ ಬೋರ್ಡೇ ಬರೋದು. ಕೆಳಗೆ ಹೋಗಿದ್ದು ಆ ಕಡೆನೇ ಹೋಗ್ಬೇಕಿತ್ತು ಅನ್ಸುತ್ತೆ. ಕೆಳಗೆ ಹೋಗುತ್ತಿತ್ತು ರಿವರ್ಸ್ ಬರೋ ಇಲ್ಲ, ಹಂಗೆ ಹೋಗುತ್ತೆ ರೈಟಿಂಗ್ ಮತ್ತೆ. ಇಲ್ಲ ಗಾಡಿ ವಾಪಸ್ ಐತೆ. ಅಷ್ಟೋ ಇಷ್ಟೋ ಸಾಹಸಪಟ್ಟು ನಾವು ಬಂದು ತಲುಪಿದ್ದೆ ಈ ಬೆಟ್ಟ ಗುಡ್ಡಗಳು ಮತ್ತು ಈ ಸುಂದರವಾದ ಕಾಡಿನ ಮಧ್ಯದಲ್ಲಿ ನೆಲೆಸಿರುವ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ. ಈ ದೇವಾಲಯದ ರೋಚಕ ಐತಿಹಾಸಿಕ ಮತ್ತು ಇತಿಹಾಸ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿನ ಮುಖ್ಯಸ್ಥರೊಂದಿಗೆ. ನಮಸ್ತೆ, ನನ್ನ ಹೆಸರು ರಾಘವೇಂದ್ರ ಕುಂಜತಾಯ ಅಂತೇಳಿ. ನಾನು ಇಲ್ಲಿಗೆ ಪೂಜೆಗೆ ಬಂದು 15 ವರ್ಷ ಆಗಿ, ಈಗ 16ನೇ ವರ್ಷ. ಈಗ ನಾ ಇಲ್ಲಿಗೆ ಪೂಜೆ ಬರುವ ಟೈಮಲ್ಲಿ ಈ ದೇವಸ್ಥಾನಕ್ಕೆ ಯಾವುದೇ ಹಿಸ್ಟ್ರಿ ಆಗಲಿ, ಯಾವುದೇ ಪುರಾಣ ಕಥೆ ಆಗಲಿ ಯಾವುದೂ ಇರಲಿಲ್ಲ. ಮತ್ತು ಬೇರೆ ಕೆಲವರೆಲ್ಲ ಪ್ರೇರಣೆ ಕೊಟ್ಟರು, ನೀವು ಬೇರೆ ಪುರಾಣವನ್ನು ಓದಿ ನೋಡಿ, ಅದರಲ್ಲಿ ಸಿಗ್ಬೋದು ಅಂತ. ಮತ್ತು ಕೆಲವರು ಹೇಳಿದ್ರು ಸ್ಕಂದ ಪುರಾಣವನ್ನು ಓದಿ ನೋಡಿ, ಸ್ಕಂದ ಪುರಾಣದಲ್ಲಿ ದೇವಸ್ಥಾನದ ಇರ್ಬೋದು ಅಂತ. ಮತ್ತು ಒಂದು ಇಂಟ್ರೆಸ್ಟ್ ಇತ್ತು, ಸ್ಕಂದ ಪುರಾಣವನ್ನು ತರಿಸಿದಾಗ ಅದನ್ನ ನೋಡಿದ್ರೆ ನನಗೆ ತಲೆ ಬಿಸಿ ಆಯಿತು. ಅದು 28 ಪುಸ್ತಕ ಉಂಟು, 18,000 ಶ್ಲೋಕ. ಅದನ್ನ ನಿರಂತರವಾಗಿ ಓದಿದಾಗ ಓದೋದು ಮುಗಿಸಿದಾಗ 4.5 ವರ್ಷ ಬೇಕಾಯಿತು ಓದಲಿಕ್ಕೆ. ಅಷ್ಟು ದೀರ್ಘವಾದ ಪುಸ್ತಕ, ದೊಡ್ಡ ಪುಸ್ತಕ ಅದು. ಎಲ್ಲ ಹೇಳಿದರು, ಅದರಲ್ಲಿ ಎಲ್ಲ ದೇವಸ್ಥಾನದ್ದು ಇತಿಹಾಸ ಉಂಟು ಅಂತೇಳಿ ಹೇಳಿದರು. ಬಟ್ ಎಲ್ಲ ದೇವಸ್ಥಾನದ್ದು ಇಲ್ಲ ಅದರಲ್ಲಿ. ಈ ಶಿವಾಲಯಗಳು, ತೀರ್ಥಕ್ಷೇತ್ರಗಳು, ಶಿವನ ಮಹಿಮೆಗಳ ಬಗ್ಗೆ ಮಾತ್ರ ಇರು ಸ್ಕಂದ ಪುರಾಣದಲ್ಲಿ, ಬೇರೆ ವಿಷಯಗಳಿಲ್ಲ. ಅದನ್ನು ಓದ್ತಾ ಹೋದಾಗ ಅದರಲ್ಲಿ ಈ ಗುಹೆಗೆ ಹೋಲಿಕೆ ಆಗುವಂಥ ಒಂದು ಕತೆ ಸಿಕ್ತು. ಅದರಲ್ಲಿ ಮೂಡುಗಲ್ಲನ್ನು ಹೆಸರಿಲ್ಲ ಬಿಟ್ಟರೆ ಮತ್ತೆಲ್ಲ ಅದರ ವಿಷಯ ಗುಹೆಗೆ ಹೋಲಿಕೆ ಆಗ್ತದೆ. ಅದು ಏನಂದರೆ, ಒಂದು ಕಾಲದಲ್ಲಿ ಬ್ರಹ್ಮದೇವ ಸೃಷ್ಟಿ ಕಾರ್ಯವನ್ನು ಮಾಡ್ತಾ ಇದ್ದಾಗ ಭೂಮಿಯಲ್ಲಿ ಸೃಷ್ಟಿ ಸಂತತಿ ಇಲ್ಲದೆ ಉಳಿದೋಯ್ತಂತೆ. ದೇವತೆಗಳಿಗೆ ಅದು ತಲೆ ಬಿಸಿ ಆಗ್ತದೆ. ಯಾಕೆ ಹೀಗೆ ಆದರೆ ಭೂಮಿಯಲ್ಲಿ ಕರ್ಮವನ್ನು ಆಚರಣೆ ಮಾಡೋದಾಗೆ ಪಶು ಪಕ್ಷಿಗಳಲ್ಲಿ, ಮನುಷ್ಯರಲ್ಲಿ, ಜಲಚರಗಳಲ್ಲಿ, ವೃಕ್ಷಗಳಲ್ಲಿ ಸಂತತಿ ವೃದ್ಧಿ ಆಗೋದಿಲ್ಲ. ಉದಾಹರಣೆಗೆ ದಂಪತಿಗಳಿಗೆ ಮಕ್ಕಳಾಗೋದಿಲ್ಲ, ಬೀಜ ಮೊಳಕೆ ಬರೋದಿಲ್ಲ, ಹೀಗೆ ಪ್ರಕೃತಿ ನಾಶ ಆಗಿ ಹೋಗ್ತದಂತೆ. ದೇವತೆಗಳೆಲ್ಲ ಚಿಂತೆಗೀಡಾಗಿ ದೇವಲೋಕದಲ್ಲಿ ಒಂದು ಸಭೆಯನ್ನು ಕರೆದು ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಆವಾಗ ಅವರಿಗೆ ಗೊತ್ತಾಯ್ತಂತೆ, ಭೂಮಿಯಲ್ಲಿ ಪುರುಷ ಶಕ್ತಿ ಕಡಿಮೆಯಾಗಿದೆ. ಪುರುಷ ಶಕ್ತಿ ವೃದ್ಧಿ ಆದರೆ ಬ್ರಹ್ಮನ ಸೃಷ್ಟಿ ನಿರಂತರವಾಗಿ ನಡೀತದೆ. ಪುರುಷ ಶಕ್ತಿ ವೃದ್ಧಿ ಆಗಬೇಕಾದ್ರೆ ಆದಿಪುರುಷನಾದ ಈಶ್ವರ ಭೂಮಿಯಲ್ಲಿ ನೆಲೆಯಾಗಬೇಕು ಅಂತೇಳಿ ಗೊತ್ತಾಯ್ತಂತೆ. ಅದು ಯಾವ ಕಾಲದಲ್ಲಿ ಅಂದರೆ, ದಕ್ಷಯಜ್ಞದ ಕಾಲದಲ್ಲಿ ದಾಕ್ಷಾಯಣಿಯನ್ನು ಕಳ್ಕೊಂಡು ವಿರಕ್ತನಾಗಿ ಮಹಾದೇವ ತಪಸ್ಸಿಗೆ ಕೂತ್ಕೊಂಡಿರ್ತಾನೆ. ಆವಾಗ ಭೂಮಿಯಲ್ಲಿ ಅಲ್ಲೋಲ ಕೊಲ್ಲೋಲ ಆಗುವಂಥದ್ದು. ಮತ್ತೆ ಎಲ್ಲರೂ ಒಟ್ಟಾಗಿ ಆ ಮಹಾದೇವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ, ನೀನು ಭೂಮಿಯಲ್ಲಿ ಬಂದು ನೆಲೆಯಾಗಿ
ಬ್ರಹ್ಮನ ಷಷ್ಠಿಗೆ ನೆರವಾಗಬೇಕೆಂದು ಬೇಡ್ಕೊಂಡಾಗ ಅದಕ್ಕೆ ಒಪ್ಪಿದ ಈಶ್ವರ ಮತ್ತೆ ಕೈಲಾಸಕ್ಕೆ ಬಂದು ಪಾರ್ವತಿಯನ್ನು ವಿವಾಹವಾಗಿ ನೆಲೆಸಿರ್ತಾನೆ. ಮುಂದೆ ಒಂದಿನ ಬೇಸರ ಆದಾಗ ಬೇಸರ ಕಳಲಿಕ್ಕೆ ಭೂಮಿ ವಿಹಾರಕ್ಕೆ ಬರ್ತಾರೆ ದೇವರು. ಈ ಪ್ರದೇಶದಲ್ಲಿ ಸುತ್ತಾಡ್ತಾ ಇದ್ದಾಗ ಅವರ ಕಣ್ಣಿಗೆ ಈ ಗುಹೆ ಬಿತ್ತಂತೆ. ಒಳಗೆ ಹೋಗಿ ನೋಡ್ತಾರೆ, ಅಲ್ಲಿರುವ ನೀರು, ಜಲಚರ, ತಂಪು ವಾತಾವರಣ ಇದೆಲ್ಲ ನೋಡಿ ಸಂತೋಷಗೊಂಡ ದೇವರು ಒಳಗೆ ಹೋಗಿ ಧ್ಯಾನಕ್ಕೆ ಕೂತವರು ಅಲ್ಲಿ ಸ್ಥಿರ ಆಗಿ ಬಿಡ್ತಾರಂತೆ. ಆವಾಗ ಅಲ್ಲಿ 7 ನದಿಗಳು ಉದ್ಭವ ಆಯ್ತದೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಹೀಗೆ 7 ನದಿಗಳು ಉದ್ಭವವಾಗಿ ದೇವರಿಗೆ ಸ್ವಯಂ ಅಭಿಷೇಕ ಆಗಿ ಆ ನೀರು ಹೊರಗೆ ಹರಿದು ಬಂದಾಗ ಬ್ರಹ್ಮನ ಸೃಷ್ಟಿ ಪುರುಷ ಶಕ್ತಿ ವೃದ್ಧಿಯಾಗಿ ನಿರಂತರವಾಗಿ ನಡೀತಂತೆ. ಮುಂದೆ ಕಲಿಯುಗ ಬರುವ ಹೊತ್ತಿಗೆ ದೇವತೆಗಳಿಗೆ ಮತ್ತೆ ಚಿಂತೆ ಶುರುವಾಗ್ತದೆ. ಆ ಮೂಲ ಲಿಂಗವನ್ನು ಕಲಿಯುಗದ ಮನುಷ್ಯನಾದರೂ ಮುಟ್ಟಿದರೆ ಅಪವಿತ್ರವಾದರೆ ಬ್ರಹ್ಮನ ಸೃಷ್ಟಿ ಮತ್ತೆ ನಾಶ ಆಗುವ ಸಾಧ್ಯತೆ ಉಂಟಂತೆ. ಅದಕ್ಕಾಗಿ ದೇವತೆಗಳು ಅದನ್ನು ಕಲ್ಲಿನಿಂದ ಮರೆ ಮಾಡಿ ಅದೃಶ್ಯ ರೂಪದಲ್ಲಿ ಇಡ್ತಾರೆ. ಗುಹೆಯ ಒಳಗೆ ಇನ್ನೊಂದು ಲಿಂಗವನ್ನು ದೇವತೆಗಳು ಸ್ಥಾಪನೆ ಮಾಡ್ತಾರೆ. ಅದು ಈಗ ನೀವು ನೋಡ್ತಾ ಇದ್ರಲ್ಲ, ಮುಟ್ಟಿ ನೋಡಿದ್ರ ನೀರಿನೊಳಗಿರುವ ಲಿಂಗ. ಇದು ದೇವತೆಗಳು ಕಲಿಯುಗದ ಮನುಷ್ಯರಿಗಾಗಿ ಸ್ಥಾಪನೆ ಮಾಡಿರುವಂಥದ್ದು. ಈ ಲಿಂಗವನ್ನು ಮುಟ್ಟಿ ಪೂಜೆ ಮಾಡಿದರೆ ಒಳಗಿದ್ದ ಮೂಲ ಲಿಂಗವನ್ನು ಮುಟ್ಟಿ ಪೂಜೆ ಮಾಡಿದಷ್ಟೇ ಫಲವನ್ನು ಕಲಿಯುಗದ ಮನುಷ್ಯರು ಹೊಂದಲಿ ಅಂತೇಳಿ ಕಲಿಯುಗದ ಮನುಷ್ಯರಿಗೆ ಆಶೀರ್ವಾದ ಮಾಡ್ತಾರಂತೆ ದೇವತೆಗಳು. ಮತ್ತು ಒಳಗೆ ಅಭಿಷೇಕ ಆದ 7 ನದಿಗಳ ತೀರ್ಥವೇ ಹೊರಗೆ ಹರಿದು ಬಂದು ದೇವತೆಗಳು ಸ್ಥಾಪಿಸಿದ ಲಿಂಗದ ಮೇಲೆ ಹರಿದು ಅಭಿಷೇಕ ಆಗಿ ಹೊರಗಡೆ ಬರ್ತದೆ. ಸೂರ್ಯ ಅಸ್ತ ಆಗುವಾಗ ಸೂರ್ಯಕಿರಣ ಆ ಲಿಂಗಕ್ಕೆ ಬೀಳುತ್ತದೆ. ಅದು ಸೂರ್ಯನೇ ಆರತಿ ಮಾಡೋದಂತೆ. ಇದು ಪ್ರತಿನಿತ್ಯ ನಡೆಯುವಂಥ ಕ್ರಿಯೆ. ಇಲ್ಲಿ ದೇವರು ಧ್ಯಾನ ಸ್ಥಿತಿಯಲ್ಲಿರೋದು, ಅವರಿಗೆ ಪೂಜೆ ನೈವೇದ್ಯ ಯಾವುದೂ ಬೇಕಿಲ್ಲ ಅಂತೆ. ಇಲ್ಲಿ ಪ್ರಕೃತಿಯೇ ದೇವರನ್ನು ಆರಾಧನೆ ಮಾಡೋದು, ಮನುಷ್ಯರ ಪೂಜೆ ಅಗತ್ಯವೇ ಇಲ್ಲ ಅಂತೆ ದೇವರಿಗೆ. ಹಾಗೆ ಪೂಜೆ ಮಾಡ್ಕೊಂಡು ಬರ್ತಾಯಿತ್ತು. ಮುಂದೆ ಕ್ರಮೇಣ ಏನಾಯಿತು ಅಂದರೆ ಇಲ್ಲಿ ಮನುಷ್ಯರಿಂದ ಪೂಜೆ ಆಗ್ತಾಯಿತ್ತು. ಇಲ್ಲಿ ಕಾಲರ ಪ್ಲೇಗ್ನಂಥ ಭೀಕರ ಕಾಯಿಲೆ ಯಾವುದೋ ಬಂದು ಊರಲ್ಲಿ ಜನನಾಶ ಆಗಿ ಹೋಗ್ತಾರಂತೆ. ಆವಾಗ ಇಲ್ಲಿ ಭಕ್ತಾದಿಗಳು ಬರೋರಿಲ್ಲದೆ ಪೂಜೆ ಮಾಡೋರಿಲ್ಲದೆ ಆ ಉದ್ಭವ ಲಿಂಗ ಮುಚ್ಚಿ ಹೋಯ್ತಂತೆ. ಮುಂದಿನ ತಲೆಮಾರಿನವ್ರಿಗೆ ಅದು ಸಿಗದೆ ಮತ್ತೊಂದು ಲಿಂಗವನ್ನು ಸ್ಥಾಪನೆ ಮಾಡ್ಕೊಂಡು ಬರ್ತಾರೆ. ಆವಾಗಲೂ ದೇವರಿಗೆ ಮಹಾದೇವ ಅಂತೇಳಿ ಹೆಸರಿತ್ತು. ಮತ್ತೆ ಹೂಳು ತೆಗೆಯುವಾಗ ಅದು ಆ ಉದ್ಭವ ಲಿಂಗವು ಸಿಕ್ತು. 2 ಲಿಂಗ ಆಯಿತು. ಮುಂದೆ ಈ ಜೈನರ ಆಡಳಿತ ಇದ್ದಾಗ ಜೈನರ ಕಾಲದಲ್ಲಿ ಇಲ್ಲಿನ ಜನರನ್ನೆಲ್ಲ ಜೈನ ಧರ್ಮಕ್ಕೆ ಮತಾಂತರ ಮಾಡ್ತಾರೆ. ಆವಾಗ ಈ ದೇವರಿಗೆ ಕೇಶವನಾಥೇಶ್ವರ ಅಂತೇಳಿ ಹೆಸರಿಟ್ಟು ಜೈನ ಬಸದಿ ಮಾಡ್ತಾರಂತೆ. ಇದು ಜೈನ ಬಸದಿ ಆಯಿತು. ಕ್ರಮೇಣ ಅವರ ಆಡಳಿತ ಮುಗಿದ ಮೇಲೆ ಅವರೆಲ್ಲ ಹಿಂದೂ ಧರ್ಮಕ್ಕೆ ಮತಾಂತರ ಆದರು. ಆ ದೇವರ ಹೆಸರು ಹಾಗೆ ಉಳ್ಕೊಂತು. ಈಗ ತೀರಾ ಇತ್ತೀಚೆಗೆ 120 ವರ್ಷದ ಹಿಂದೆ ಇಲ್ಲಿ ಜೈನರ ಮನೆ ಇತ್ತು. ಮತ್ತೆ ಅವರೆಲ್ಲ ಸಂತತಿ ಇಲ್ಲದೆ ಹೋದರು. ಮತ್ತು ಅವರು ಬೇರೆ ಕಡೆ ಹೋದರು. ಮತ್ತು ಬ್ರಾಹ್ಮಣರಿಂದ ಪೂಜೆ ಶುರುವಾಯಿತು. ಹಾಗೆ ನಾನು ಬರಬೇಕಿದ್ರೆ ಮುಂಚೆ ಒಂದು ಮಂಜುನಾಥ ಉಡುಪರು ಅಂತೇಳಿ ಅವರೊಂದು 3 ತಲೆಮಾರು ಪೂಜೆ ಮಾಡಿದರು. ಅವರು ಅಜ್ಜ ಮಗ ಮೊಮ್ಮಗ 3 ತಲೆಮಾರು ಪೂಜೆ ಮಾಡಿದರು. ಮತ್ತೆ ಒಂದು ಸ್ವಲ್ಪ ಸಮಸ್ಯೆ ಆಯಿತು, ಅವರಲ್ಲಿ ಬಿಟ್ಟು ಹೋದರು. ಇಲ್ಲಿ ನೆಟ್ವರ್ಕ್, ರೋಡು, ಮಕ್ಕಳೆಲ್ಲ ಇದ್ದರು, ಶಾಲೆಗೆ ಹೋಗುವ ಅವ್ಯವಸ್ಥೆ, ಬೇರೆ ಕಡೆ ಹೋದರು. ಮತ್ತು ಬೇರೆಯವರೆಲ್ಲ ಪೂಜೆಗೆ ಬಂದಿದ್ದರು, ಅವರಿಗೆಲ್ಲ ನಿಲ್ಲಿಕ್ಕಾಗಲಿಲ್ಲ. ನಾನು ಬಂದೆ, 15 ವರ್ಷ ಆಯಿತು. ಇದರ ಇತಿಹಾಸ ಪುರಾಣಗಳೆಲ್ಲ ಸಿಕ್ತು ನಮಗೆ. ಹಿಂದೆ ಒಂದು ಕಾಲದಲ್ಲಿ ಕದಂಬ ರಾಜ ಒಬ್ಬ ದೇಶಭ್ರಷ್ಟಾಗಿ ತಪಸ್ಸು ಮಾಡ್ಕೊಂಡಿದ್ದಂತೆ ಇಲ್ಲಿ. ಅವನ ಕಾಲದಲ್ಲಿ ಇಲ್ಲಿ ಆದಿವಾಸಿಗಳು ಅಂದರೆ ಕಾಡು ಮನುಷ್ಯರೆಲ್ಲ ಇದ್ದಿದ್ರಂತೆ. ಅವರಿಗೆ ಬಟ್ಟೆ ಧರಿಸಲಿಕ್ಕೆ, ಕೃಷಿ ಬೇಸಾಯ ಮಾಡಲಿಕ್ಕೆ, ಆಹಾರ ಧಾನ್ಯ ಸಂಗ್ರಹಣೆ ಮಾಡಲಿಕ್ಕೆಲ್ಲ ಅವನು ಹೇಳಿಕೊಡ್ತಾನಂತೆ. ಆ ಆದಿವಾಸಿಗಳು ಅಲ್ಲಿ ಇದ್ದರು ಅನ್ನೋದ್ರ ಬಗ್ಗೆ ಒಂದು 500 ಸಮಾಧಿ ಉಂಟು ಕಾಡಿನೊಳಗಡೆ. ಮತ್ತು ಆ ರಾಜನ ಸಮಾಧಿ ಉಂಟಲ್ಲಿ ಒಂದು. ಹಾಗಾಗಿ ಅದು ಒಂದು 1700-600 ವರ್ಷದ ಹಿಂದಿನ ಕಥೆ ಅದು. ಅಲ್ಲಿಂದ ಈಚೆಗೆ ನಿತ್ಯ ಪೂಜೆ ನಡೀತಾ ಉಂಟು. ಮತ್ತು ಎಳ್ಳಮಾಸೆಗೆ ಜಾತ್ರೆ, ಅದು ಕದಂಬ ರಾಜನ ಕಾಲದಲ್ಲಿ ಅಷ್ಟು ಪ್ರಾರಂಭ ಆಗಿದ್ದಂತೆ. ಮತ್ತು ಕಾರ್ತಿಕ ಸೋಮವಾರದಲ್ಲಿ ವಿಶೇಷ ಪೂಜೆ, ಶಿವರಾತ್ರಿಗೆ ವಿಶೇಷ ಪೂಜೆ, ರಾತ್ರಿ ಜಾಗರಣೆ ಎಲ್ಲ ಇರ್ತದೆ. ಸುತ್ತಮುತ್ತ ಊರಿನವರೆಲ್ಲ ಬರ್ತಾರೆ. ಮೊದಲಿನಿಂದಲೂ ಈ ದೇವಸ್ಥಾನಕ್ಕೆ ಕಮಿಟಿ ಆಗಲಿ ಇದಕ್ಕೊಂದು ಮನೆತನದ ನಡ್ಸ್ಕೊಂಡು ಬರೋದು ಅಂತೇಳಿ ಆಗಲಿ ಇರಲಿಲ್ಲ. ಊರವ್ರದ್ದೆಲ್ಲ ಸಪೋರ್ಟು, ಅರ್ಚಕರು ನಡ್ಸ್ಕೊಂಡು ಹೋಗೋದು. ಕಮಿಟಿ ಎಲ್ಲ ಇಲ್ಲ ಇದಕ್ಕೆ. ಈಗ ಸ್ವಲ್ಪ ಇದ್ರದ್ದು ಜೀರ್ಣೋದ್ಧಾರ ಅದೆಲ್ಲ ಹೆಂಗೆ ನಡೀತಾ ಇದೆ? ಜೀರ್ಣೋದ್ಧಾರಲ್ಲಿ ದೇವಸ್ಥಾನದಲ್ಲಿ ಈಗ ಪೂಜಾ ಸೇವೆದಲ್ಲಿ ರಸೀದಿ ಎಲ್ಲ ದುಡ್ಡು ಆಗ್ತದಲ್ಲ, ಆ ಹಣದಲ್ಲೇ ದೇವಸ್ಥಾನದ ಮೇಂಟೆನೆನ್ಸು ಮತ್ತು ಜೀರ್ಣೋದ್ಧಾರ ಎಲ್ಲ ಆಗೋದು. ಈಗ 5 ವರ್ಷದಿಂದ ಪುನರ್ ಪ್ರತಿಷ್ಠೆ ಆಯಿತು. ಊರವರೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದರು. ಮತ್ತು ದೇವಸ್ಥಾನದ ದುಡ್ಡಲ್ಲೇ ಆಯಿತು. ಈಗ ಮತ್ತೆ 2ನೇ ಹಂತದ ಜೀರ್ಣೋದ್ಧಾರ, ಈಗ ಪುನರ್ ಪ್ರತಿಷ್ಠೆ ಎಲ್ಲ ಉಂಟು. ಈಗ ಎಲ್ಲ ಸುತ್ತಲೂ ಇದ್ದ ದೈವಗಳದ್ದೆಲ್ಲ ಉಂಟು. ಅದನ್ನೆಲ್ಲ ಈಗ ಕಲಾ ಸಂಕೋಚ ಮಾಡಿದ್ದೇವೆ. ದೇವಸ್ಥಾನದ ದುಡ್ಡಲ್ಲೇ ಆಗ್ತದೆ, ಈಗ ತೊಂದರೆ ಇಲ್ಲ. ಈಗ ಭಕ್ತರು ಕೊಡೋದು ದೇವಸ್ಥಾನದ ಹಣ ಬಿಟ್ಟರೆ ಬೇರೆ ಯಾವುದೇ ಬೇರೆ ನಾವು ತಗೊಳ್ಳೋದಿಲ್ಲ, ಕೇಳೋದು ಇಲ್ಲ. ಅದೆಲ್ಲ ಬೇಡ ಅಂತೇಳಿ. ಅದು ಹೇಗೆ ಬೆಳಿಬೇಕು ಹಾಗೆ ಬೆಳೀಲಿ. ಅದು ಯಾರ ಹತ್ರ ದುಡ್ಡು ಕೇಳೋದು, ಅವ್ರದ್ದು ಜನ ಆಗೋದು, ಒಂದು ರಾಜಕೀಯ ಬರೋದು, ಒಂದು ಕಮಿಟಿ ಮಾಡೋದು, ಅದೆಲ್ಲ ರಗಳೆ ಬೇಡ ಅಂತೇಳಿ. ಈಗ ಇದ್ದಾಗೆ ನಡ್ಕೊಂಡು ಹೋಗಲಿ. ಈಗ ಏನು ಸಮಸ್ಯೆ ಇಲ್ಲ. ಈಗ ನಿಧಾನವಾಗಿ ಎಲ್ಲ ಒಂದೊಂದೇ ಆಗ್ತಾ ಉಂಟು. ಈಗ ಸರ್ಕಾರದಿಂದ ರೋಡು, ಕರೆಂಟಿಗೆಲ್ಲ ಸ್ಯಾಂಕ್ಷನ್ ಆಗಿದೆ. ಅದು ಅರಣ್ಯ ಇಲಾಖೆ ಕ್ಲಿಯರೆನ್ಸ್ ಸಿಕ್ಕಿದೆ. ಸುತ್ತಲೂ ವೈಲ್ಡ್ ಲೈಫ್ ಬಂತು. ಹಾಗೆಲ್ಲ ಪಾಸ್ ಮಾಡಲಿಕ್ಕೆ ಬಿಡೋದಿಲ್ಲ. ಅದು ಸೆಂಟ್ರಲ್ ಗೌರ್ಮೆಂಟಿಂದ ಬರೋದು. ಅವರು ಕ್ಲಿಯರೆನ್ಸ್ ಎಲ್ಲ ಮಾಡಿ ಕೊಡ್ತಾರೆ. ಇನ್ನು 1-2 ವರ್ಷದಲ್ಲಿ ಎಲ್ಲ ಬರ್ಬೋದು. ಹಾಗೆ ಇಲ್ಲಿ ಕುಂದಾಪುರದಿಂದ ಬರೋದಾದರೆ ಒಂದು 35-40 ಕಿಲೋಮೀಟ್ರ್ ಆಗ್ತದೆ. ಮಾರಣಕಟ್ಟೆ ದೇವಸ್ಥಾನದಿಂದ ಬರೋದಾದರೆ ಒಂದು 12-13 ಕಿಲೋಮೀಟ್ರ್. ಕಮಲೇಶ್ವರ ದೇವಸ್ಥಾನದಿಂದ ಒಂದು 12-13 ಕಿಲೋಮೀಟ್ರ್. ಯಾವ ಕಡೆಯಿಂದ ಬಂದರೂ ಈ ಗುಡ್ಡ ಹತ್ತುವಾಗ ಮಡ್ ರೋಡಲ್ಲೇ ಬರಬೇಕು. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ. ಮತ್ತು ಯಾರು ಬರುವವರು ಯಾರು ಕಾಡಿನ ಮಧ್ಯೆ ಗಾಡಿ ನಿಲ್ಲಿಸಿ ಆಚೆ ಈಚೆ ಎಲ್ಲ ಹೋಗ್ಬೋದು. ಯಾಕಂದರೆ ಕಾಡು ಪ್ರಾಣಿ ಜಾಸ್ತಿ ಇಲ್ಲಿ.
ದೊಡ್ಡ ಕಾಡಿದು. ಇಲ್ಲಿ 80% ಕಾಡೇ ಇರೋದು, ಒಂದು 20% ಊರಿರೋದು ಅಷ್ಟೇ. ಹಾಗಾಗಿ ಕಾಡಿನ ಒಳಗಡೆ ಹೋದರೆ ಹೊರಗಡೆ ಬರಲಿಕ್ಕೆ ದಾರಿ ಸಿಗೋದಿಲ್ಲ. ಯಾರು ದಯವಿಟ್ಟು ಹೋಗಬಾರ್ದು. ಮತ್ತು ಇಲ್ಲಿ ಯಾವುದೇ ನೆಟ್ವರ್ಕ್ ಇಲ್ಲ. ನೀವು ಇಲ್ಲಿಗೆ ಬಂದ ಮೇಲೆ ನೆಟ್ವರ್ಕ್ ಇಲ್ಲ. ನೀವು ಇಲ್ಲಿ ಗುಡ್ಡ ಹತ್ತಬೇಕಿದ್ರೆ ಮುಂಚೆ ಮನೆ ಫೋನ್ ಮಾಡಿ ಬರಬೇಕು, ಮತ್ತು ಆಚೆಗೆ ಹೋದ್ಮೇಲೆ ಕಾಂಟ್ಯಾಕ್ಟ್ ಆಗೋದು. ಈಗ ಮಳೆಗಾಲದಲ್ಲೂ ಇದು ಜಲ ಇಷ್ಟೇ ಇಲ್ಲ, ಈಗ ನೀರು ಕಡಿಮೆ ಇರೋದು. ಮಳೆಗಾಲದಲ್ಲಿ ಒಂದು 3 ಫೀಟ್ ನೀರು ಇರ್ತದೆ, ಮತ್ತು ನೀರು ಕ್ಲೀನ್ ಇರ್ತದೆ. ಇನ್ನೀಗ ಫೆಬ್ರವರಿ ನಂತರ ನೀರು ಇನ್ನೂ ಕೆಂಪಾಗ್ತದೆ. ಅದು ಅಂದರೆ ನೀರಿನ ಹರಿದೋಗೋದು ಕಡಿಮೆ ಆಗ್ತದೆ. ನೀರು ಒಣಗೋದಿಲ್ಲ, ಮೀನೆಲ್ಲ ಇರ್ತದೆ, ಹಾವುಗಳೆಲ್ಲ ಜಾಸ್ತಿ ಇರ್ತವೆ. ಇನ್ನು ಈಗ ಮೊನ್ನೆ ಎಲ್ಲ ಸರ್ಪಗಳೆಲ್ಲ ಇದ್ದಿದ್ದು, ಜಾತ್ರೆಗಿಂತ ಒಂದು 4 ದಿನ ಮುಂಚೆ ಸರ್ಪಗಳೆಲ್ಲ ಇದ್ದಿದ್ದು. ಮತ್ತು ಅವೇ ಬರೋದು ಅವೇ ಹೋಗೋದು. ನಾವು ಮನುಷ್ಯರಿಗೆ ಅಂತ ಮಾಡಿದ್ದಿಲ್ಲ, ನಾವೆಲ್ಲ ಪೂಜೆ ಮಾಡ್ಕೊಂಡೆಲ್ಲ ಬರಲಿಕ್ಕೆ ಏನು ತೊಂದರೆ ಇಲ್ಲ. ಅದು ಇತ್ತೀಚೆಗೆ ಅಡ್ಡಿಲ್ಲ, ಸ್ವಲ್ಪ ಈಗ ಒಂದು 5 ವರ್ಷದ ಈಚೆ ಪುನರ್ ಪ್ರತಿಷ್ಠೆ ಆದಮೇಲೆ ಜನ ಎಲ್ಲ ಜಾಸ್ತಿ ಬರ್ತದೆ. ಮೇಯ್ನು ನಮಗೆ ಯೂಟ್ಯೂಬರ್ಸ್ ನೀವೆಲ್ಲ ಬಂದು ದೊಡ್ಡ ಪ್ರಚಾರ ಮಾಡಿದ್ದು, ಬೇರೆ ಯಾರು ಪ್ರಚಾರ. ಮತ್ತು ಬಂದವರೆಲ್ಲ ಸೆಲ್ಫಿ ತಗೊಂಡು ಹೋಗ್ತಾರೆ, ಮತ್ತೊಬ್ಬರಿಗೆ ಫಾರ್ವರ್ಡ್ ಮಾಡ್ತಾರೆ. ನಮಗೆ ಅದು ದೊಡ್ಡ ಪ್ರಚಾರ. ಹಾಗೆ ಎಲ್ಲ ಆಯಿತು. ಬಟ್ ಬರೋರೆಲ್ಲ ಬಸ್ಸಲ್ಲಿ ಬಂದರೆ ಆಗೋದಿಲ್ಲ, ಬಸ್ ಮೇಲ್ಗಡೆ ಬರುವುದಿಲ್ಲ. TT ಗಾಡಿ, ಕಾರು, ಜೀಪ್ ಇದೆಲ್ಲ ಬರ್ತದೆ, ಬೈಕೆಲ್ಲ ಬರ್ತದೆ. ದೊಡ್ಡ ಬಸ್ಸೆಲ್ಲ ತರೋದೇ ಬೇಡ ಇಲ್ಲಿಗೆ. ಈಗ ನಾವು ಬಂದಾಗ ಒಂದು 2-3 ಆಟೋ ರಿಕ್ಷಾಗಳಿತ್ತು. ಸೊ ಹತ್ತಿರದ ಹಳ್ಳಿಗೆ ಬಂದ್ರೆ ಅಲ್ಲಿಂದ ಆಟೋ, ಅಲ್ಲಿಂದ ಕೆರಾಡಿಯಿಂದ ಆಟೋ ಸಿಗ್ತದೆ, ಹಳ್ಳಿ ಒಳೆಯಿಂದ ಸಿಗ್ತದೆ. ಬಟ್ ಬಾಡಿಗೆ ಎಲ್ಲ ಜಾಸ್ತಿ ತಗೊಳ್ತಾರೆ. ಯಾಕಂದರೆ ಈ ರೋಡಲ್ಲಿ ಬಂದರೆ ಅವ್ರು ಗಾಡಿ ಉಳಿಯೋದಿಲ್ಲ. ಅವ್ರು 500-600 ರೂಪಾಯಿ ಬಾಡಿಗೆ ತಗೊಳ್ತಾರೆ, ಹೆಚ್ಚು ಅನಿಸ್ತದೆ. ಬಟ್ ನಮ್ಮದೇ ಸ್ವಂತ ಗಾಡಿ ಇದ್ರೆ ಗೊತ್ತಾಗ್ತದೆ ಅದರಲ್ಲಿ ಓಡಿಸಿದ್ರೆ ಹೇಗೆ ಅಂತೇಳಿ. ಬರ್ತಾರೆ, ಬಾಡಿಗೆಗೆಲ್ಲ ಸಿಗ್ತದೆ. ಮತ್ತು ಹಾಗೆ ಯಾರು ಸಿಗ್ತದೆ ನನಗೆ, ನಾನು ಕೆಳಗಡೆ ಹೋದರೆ ಮೇಲೆ ಕರ್ಕೊಂಡು ಬರ್ತೇನೆ, ಮತ್ತೆ ತಗೊಂಡೋಗಿ ಬಿಟ್ಟು ಬರ್ತೇನೆ, ಹಾಗೆಲ್ಲ ಆಗ್ತದೆ. ಮತ್ತು ರಾತ್ರಿ ಉಳ್ಕೊಳ್ಳೋ ವ್ಯವಸ್ಥೆ ಇಲ್ಲ ಇಲ್ಲಿ. ಇಲ್ಲ, ಸಂಜೆ 6 ಗಂಟೆಗೆಲ್ಲ ದೇವಸ್ಥಾನ ಕ್ಲೋಸ್, ಬೆಳಗ್ಗೆ 7 ಗಂಟೆಗೆ ಓಪನ್ ಆದರೆ. ಮಧ್ಯಾಹ್ನ ಎಲ್ಲ ಪೂಜೆ ಸ್ಟಾಪ್ ಇಲ್ಲ. ಮಧ್ಯಾಹ್ನ ಬಂದರೆ ಊಟದ ವ್ಯವಸ್ಥೆ ಎಲ್ಲ ಉಂಟು, ಸಿಂಪಲ್ ಆದ ಊಟದ ವ್ಯವಸ್ಥೆ ಎಲ್ಲ ಉಂಟು. ಎಲ್ಲ ಪ್ರತಿನಿತ್ಯ ಎಲ್ಲ ಭಕ್ತಾದಿಗಳು ಇಲ್ಲಿ ಚೀಟಿ ಮಾಡಿಸಿದ ದುಡ್ಡಲ್ಲೇ ನಡೆಯೋದು. ನಾವು ಯಾರ ಹತ್ರ ದುಡ್ಡು ಕೇಳೋದಿಲ್ಲ, ಊಟಕ್ಕೆ ಎಕ್ಸ್ಟ್ರಾ ಕೊಡಿ ಅಂತ ಕೇಳೋದಿಲ್ಲ, ಊರಲ್ಲಿ ಯಾರ ಹತ್ರ ಬೇಡಲಿಕ್ಕೆ ಹೋಗೋದಿಲ್ಲ, ಯಾವುದೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಾವು. ಅಂದರೆ ಇಲ್ಲಿ ದುಡ್ಡು ಆಗೋದು ಬೇಡ, ನೀವು ಕೊಟ್ಟ ದುಡ್ಡು ಕಾಣಿಕೆ ಹಾಕಿ ದುಡ್ಡು ಊಟ ಮಾಡಿ ಖರ್ಚಾಗಿ ಹೋಗಿ. ದುಡ್ಡು ಆದ ಕೂಡಲೇ ಒಂದು ಕಮಿಟಿ ಆಗ್ತದೆ, ರಾಜಕೀಯ ಬರ್ತದೆ, ಮತ್ತು ಏನೇನೋ ಆಗ್ತದೆ. ದುಡ್ಡು ಉಳಿಯೋದು ಎಷ್ಟೇ ಪ್ರಮಾಣದಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ತೀರಾ? ಮಾಡಿ ಮಾಡೋದು. ಈಗ ಹೆಚ್ಚು ಕಡಿಮೆ ಒಂದು 120-150 ವರ್ಷದಿಂದ ಕಂಟಿನ್ಯೂ ನಿರಂತರ ಪೂಜೆ ನಡೀತಾ ಉಂಟು, ಏನು ಬಿಡುವುದಂತ ಇಲ್ಲ. ಅಲ್ಲೊಂದು ಉದ್ಭವ ಲಿಂಗ ಇದೆಯಲ್ಲ, ಅದನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ನಾವೆಲ್ಲ ಮಾಡ್ಕೊಂಡ್ವಿ. ಸೊ ಈಗ ಎಷ್ಟೋ ಜನಕ್ಕೆ ಏನೋ ಕಷ್ಟಗಳಿರುತ್ತೆ, ದೈವದತ್ತ ಕಷ್ಟಗಳು. ಮನೇಲೆಲ್ಲ ಚೆನ್ನಾಗಿರುತ್ತೆ, ಸಂಪನ್ಮೂಲ ಚೆನ್ನಾಗಿರುತ್ತೆ, ಆದ್ರೂ ಮನ್ಸಿಗೆ ನೆಮ್ಮದಿ ಇರಲ್ಲ, ಅಥವಾ ಏನೋ ಕಷ್ಟಗಳು, ರೋಗ ರುಜಿನಗಳು ಬರ್ತಿರುತ್ತೆ. ಸೊ ಅಂಥವ್ರು ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಒಳ್ಳೇದಾಗ್ಬೋದು. ತುಂಬ ಜನ, ನಾ ಕೆಲವ್ರ ಹೆಸರೆಲ್ಲ ಹೇಳೋದಿಲ್ಲ, ಅದು ಹೇಳಿದರೆ ಮತ್ತು ಅವ್ರಿಗೆ ಬೇಜಾರಾಗ್ಬೋದು. ಏನು ಇಲ್ಲದೆ ಇದ್ದವನು ಇವತ್ತು ಕೋಟ್ಯಾಧಿಪತಿಗಳು. ನನ್ನ ಸರೌಂಡೆಲ್ಲ ಇಲ್ಲೇ ನನ್ನ ಜೊತೆಗೆ ಇದ್ಕೊಂಡು ಇಲ್ಲೇ ಪೂಜೆ ಸೇವೆ ಎಲ್ಲ ಮಾಡ್ಕೊಂಡಿದ್ದವರು 100 ಜನ ಹುಡುಗರು ಇವತ್ತು ಕೋಟ್ಯಾಧಿಪತಿಗಳು. ನನಗೆ ಇವತ್ತು ದೇವಸ್ಥಾನದ ಪೂಜೆ ಮಾಡಲಿಕ್ಕೆ ಮತ್ತೊಂದಕ್ಕೆ ಸಮಸ್ಯೆ ಅಂತಿಲ್ಲ. ನನ್ನ ಖರ್ಚು ವೆಚ್ಚ ಎಲ್ಲ ಅವರೇ ನೋಡ್ಕೊಳ್ತಾರೆ. ಹಾಗಾಗಿ ನಾನು ಅವ್ರ ಹೆಸರನ್ನು ಹೇಳಿದರೆ ಅವ್ರಿಗೆ ಬೇಜಾರಾಗ್ತದೆ. ಅದಕ್ಕೆ ನಾನು ಅದನ್ನೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಮಹಿಮೆ ಎಷ್ಟು ಮಹಿಮೆ ಅಂದರೆ, ಇಲ್ಲಿ ಬಂದು ಶತರುದ್ರಾಭಿಷೇಕ ಪ್ರಾರ್ಥನೆ ಮಾಡ್ಕೊಂಡು ಹೋದರು, ಅವರಿಗೆ ಮಕ್ಕಳಾಯಿತು. ಮದುವೆ ಆಗಿದ್ದರೆ ಮದುವೆ ಆಯಿತು. ಇಲ್ಲಿ ಗಣಪತಿಗೆ ವಿಗ್ರಹ ಮಾಡಿ ಕೊಡ್ತೇನೆ ಪ್ರತಿಷ್ಠೆ ಮಾಡಲಿಕ್ಕೆ ಅಂತೇಳಿ ಹೇಳಿದರು, ಅವರಿಗೆ ಮದುವೆ ಆಯಿತು. ಹೀಗೆ ತುಂಬ ಜನ. ನಾನು ಶತರುದ್ರಾಭಿಷೇಕ ಮಾಡ್ತೇನೆ. ನಾನು ಒಂದು ಟೈಮಲ್ಲಿ ಇಲ್ಲಿಂದ ಇರೋದು ಬೇಡ, ಬಿಟ್ಟು ಹೋಗೋದು ಅಂತೇಳಿ ಮಾಡಿದ್ದು. ಇಲ್ಲಿ ಏನು ಇನ್ಕಮ್ ಇಲ್ಲ, ಬದುಕೋದೇ ಕಷ್ಟ ಅಂತೇಳಿ ಎಲ್ಲ ಪಾತ್ರೆ ಪಗಡೆ ಎಲ್ಲ ಮನೆ ಕಳಿಸಿಕೊಟ್ಟಿದ್ದೆ. ಬೆಳಗ್ಗೆ ಒಂದು ಪೂಜೆ ಮಾಡೋದು, ಇದೇ ಬಟ್ಟೆಯಲ್ಲಿ ಹೋಗೋದು ಅಂತೇಳಿ ಪ್ಲ್ಯಾನ್. ರಾತ್ರಿ 11 ಗಂಟೆಯಿಂದ 11:30ವರೆಗೆ ಮನೆಯ ಗೋಡೆ ಪಕ್ಕದಲ್ಲೇ ಹುಲಿ ಬಂದು ಕೂತ್ಕೊಂಡು ಕೂಗಿದ್ದು, ಅರ್ಧ ಗಂಟೆ ಹೊತ್ತು. ಬಟ್ ಅರ್ಧ ಗಂಟೆ ಆದಮೇಲೆ ನನಗೆ ನೆನಪಾಯಿತು, ಅಷ್ಟೊಳಗೆ ಬೆವರು ಬಂದು ನಾಲ್ಗೆ ಎಲ್ಲ ಒಣಗಿ ಮಾತಾಡ್ಲಿಕ್ಕೆ ಹೋಗಲ್ಲ, ಆ ಸ್ಥಿತಿ. ದೂರದಲ್ಲಿ ಹುಲಿ ಕೂಗೋದು ಎಲ್ಲ ಕೇಳಿತ್ತು. ಒಂದೇ ಮಾರು ಗ್ಯಾಪಲ್ಲಿ ಹುಲಿ ಕೂಗಿದ್ರೆ ನೆಲ ಎಲ್ಲ ವೈಬ್ರೇಟ್ ಆಗ್ತದೆ. ಬೆಬ್ಬೆ ಬೆಬ್ಬೆ ಅಂತೇಳಿ ಹೇಳಿದೆ ಅಷ್ಟೇ. ಮತ್ತೆ ಹುಲಿ ಹೋಯ್ತು. ಮತ್ತೆ ಬೆಳಗ್ಗೆ ಹೋಗಿ ರಿಕ್ಷಾ ಮಾಡ್ಕೊಂಡು ಎಲ್ಲ ಐಟಮ್ ತಗೊಂಡು ಬಂದೆ. ನಾನು ಇನ್ನೂ ಬಿಟ್ಟು ಹೋಗೋದಿಲ್ಲ ಇಲ್ಲಿ ಅಂತೇಳಿ, ಇಲ್ಲೇ ಇದ್ಬಿಟ್ಟೆ. ಹುಲಿ ಚಿರತೆ ಎಲ್ಲ ಕಾಮನ್ ಇಲ್ಲಿ. ನೈಟ್ ಎಲ್ಲ ಓಡಾಡೋಗಲ್ಲ, ಒಂದೊಂದು ಟೈಮ್ ಸಿಗ್ತದೆ, ಒಂದು 2-3 ಸೆಕೆಂಡ್ ನೋಡ್ಲಿಕ್ಕೆ ಅಷ್ಟೇ ಓಡಿ ಹೋಗ್ತದೆ. ಮನುಷ್ಯರ ಮೇಲೆ ಅದು ಅಟ್ಯಾಕ್ ಮಾಡಿದ್ದಿಲ್ಲ. ಮೈ ಮೇಲೆ ತುಂಬ ಉಂಟು. ತುಂಬ ಪ್ರಾರ್ಥನೆ ಮಾಡ್ಕೊಂಡವ್ರದ್ದು, ಬಿಸ್ನೆಸ್ ಲಾಸ್ ಬಿದ್ದವ್ರದ್ದು ಎಲ್ಲ ಆಗಿದೆ. ಸಣ್ಣ ಮಂಗಳಾರತಿ ರುದ್ರಾಭಿಷೇಕಕ್ಕೆಲ್ಲ ಅಂತ ಆಗಿದ್ದಿಲ್ಲ. ಈ ದೊಡ್ಡ ಸೇವೆ ಶತರುದ್ರಾಭಿಷೇಕ ಮಾಡ್ತೇನೆ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡವ್ರದ್ದೆಲ್ಲ ಎಲ್ಲ ಆಗಿದೆ. ಇಲ್ಲಿ ಹೈಗುಳಿ ದೇವ್ರದ್ದು ಕೆಂಡ ಆಗ್ತದೆ, ಕೆಂಡ ಸೇವೆಗೆ ಅವ್ರಿಗೆ ಮಕ್ಕಳಾಗಿರಲಿಲ್ಲ. ಇಲ್ಲಿ ಬಂದರು, ಮತ್ತು ಪ್ರಾರ್ಥನೆ ಮಾಡ್ಕೊಂಡು ಹೋದರು, ಮಗು ಆಯ್ತು. ನೆಕ್ಸ್ಟ್ ವರ್ಷವೇ ಕೆಂಡ ತೊಳಿಲಿಕ್ಕೆ ಮಗುನ ಕರ್ಕೊಂಡು ಬಂದಿದ್ದರು. ಅವರಿಗೂ ಮಕ್ಕಳಾದ್ರೆ ತುಂಬ ವರ್ಷ ಆಗಿತ್ತು. ಈಗ ತುಂಬ ಜನ ಪ್ರಾರ್ಥನೆ ಮಾಡ್ಕೊಂಡಿದ್ದೆಲ್ಲ ಉಂಟು ಈಗ ಸೇವೆ ಕೊಡಲಿಕ್ಕೆ. ಮತ್ತು ಬೆಳಕಿನ ಸೇವೆ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ರು ಒಂದು 5-6 ಜನ, ಈ ಯಕ್ಷಗಾನ ಮಾಡ್ತೇನೆ ಅಂತೇಳಿ. ಅವ್ರದ್ದೆಲ್ಲ ಕೆಲಸ ಪಾಸಾಯಿತು.
ನಮ್ಮಲ್ಲಿ ಬೆಳಕಿನ ಸೇವೆ ವ್ಯವಸ್ಥೆ ಇಲ್ಲ ಇಲ್ಲಿ, ಹಾಗಾಗಿ ಈಗ ಸದ್ಯಕ್ಕೆ ಅದನ್ನ ಇಟ್ಕೊಳ್ಳಿಲ್ಲ. ಆಗಿದೆ ಕೆಂಡ ಸೇವೆಗೆ ಅವರೆಲ್ಲ ಹೇಳಿದ್ರೆ ನೀವೆಲ್ಲ ಇಲ್ಲಿ ಅಲ್ಲಿ ಜಾತ್ರೆ ದಿನ ಮಾತ್ರ, ಅದು ಜಾತ್ರೆ ದಿನ ಎಳ್ಳಮಾಸೆಗೆ ಮಾತ್ರ. ಅದಕ್ಕೆ ಆ ದಿನ ಬರ್ತಾರೆ, ಹರಕೆ ಇದ್ದವರೆಲ್ಲ ಬರ್ತಾರೆ. ಮೈ ಮೇಲೆ ತುಂಬ ಉಂಟಪ್ಪ. ಉದಾಹರಣೆಗೆ ನಾನೇ, ಮತ್ತೆ ಯಾರನ್ನು ನೋಡುದು ಬೇಡ. ನಾವಿಲ್ಲಿ ಬಂದಾಗ ನಮ್ಗೆ ಒಂಥರ ಏನೋ ಒಂಥರ ಒಳ್ಳೆ ನಮ್ಗೆ ಒಂಥರ ಏನೋ ಶಕ್ತಿ ಅಂತ ಅನ್ಸಿ ನಮ್ಗೆ ಚೆನ್ನಾಗಿ ಅಂತ ಅನ್ಸಿದ್ಮೇಲೆ ನಾವು ಅದಕ್ಕೆ ಇಲ್ಲಿ ಅದು ಯಾರು ಯಾರೂ ಸಹ ಒಳಗಡೆ ಹೋಗ್ಲಿಕ್ಕೆ ಹೆದರ್ಕೊಳ್ಬೇಕು. ಆವಾಗ ಒಂದು 2 ದಿನ ಕೋಬ್ರಾ ಕಾಳಿಂಗ ಸರ್ಪ ಬಂದು ಒಳಗೆ ಮಲ್ಕೊಂಡಿದ್ದು. ಬಟ್ ಯಾರಿಗಾದ್ರೂ ಹೆದರಿಕೆ ಆಗಬೇಕು. ಆದರೆ ಭಟ್ರು ಒಳಗೆ ಪೂಜೆ ಮಾಡಿದ್ರು, ಭಕ್ತಾದಿಗಳು ಒಳಗೆ ಹೋಗಿ ಬಂದರು, ಅದು ಏನೂ ಮಾಡಲಿಲ್ಲ. ಆ ಕಟ್ಟೆ ಮೇಲೆ ಸುಮ್ಮನೆ ಮಲ್ಕೊಂಡಿತ್ತು, ಯಾರಿಗೇನು ತೊಂದರೆ ಮಾಡಲೇ ಇಲ್ಲ. ಮತ್ತು ಬರುವವರಿಗೆ ಅದ್ರೊಳಗೆ ಹೋದ್ರ ಕೂಡ ಹೆದರಿಕೆ ಎಲ್ಲ ಹೋಗ್ತದೆ. ಹೆದರಿಕೆ ನಾವು ಎಂತ ಮಾಡೋದಿಲ್ಲ, ಹೋಗಿ ಅಂದರೆ ಸೀದಾ ಹೋದರು. ಅದು ಹಾವು ಏನು ಮಾಡಲಿಲ್ಲ, 2 ದಿನ ಇತ್ತು ಮತ್ತೆ ಹೋಯ್ತು. ಅದು ಮುಂಚೆ ಒಬ್ಬರು ಹೇಳಿದರು, ಇದ್ರ ಬಗ್ಗೆ ಆದಷ್ಟು ಜನಕ್ಕೆ ತಿಳಿಸ್ಬೇಕು ಅಂತ ನಮ್ಗೆ ಅನಿಸ್ತು. ನಮ್ಗೆ ಬಂದ ಒಂಥರ ಚೆನ್ನಾಗಿ ಅನ್ನಿಸ್ತು, ಏನೋ ಒಂಥರ ದೈವ ಅನುಗ್ರಹ ಅಂತ ನಮ್ಗನ್ಸ್ತು. ಅದು ಒಂದು ಆಂಧ್ರದಿಂದ ಒಬ್ಳು ಹುಡುಗಿ ಬಂದಿದ್ಲು, ಇದು ಪುನರ್ ಪ್ರತಿಷ್ಠೆ ಆದ ಟೈಮಲ್ಲಿ 5 ವರ್ಷದ ಹಿಂದೆ. ಅವಳು ಇಡೀ ಇಂಡಿಯಾ ತಿರುಗಿದ್ಲು. ಅವಳಿಗೆ ಈ ಗುಹೆಯೊಳಗಿರೋ ಲಿಂಗ ತೋರದಂತೆ ಕಣ್ಣು ಮುಚ್ಚಿದ್ರೆ. ಮತ್ತು ಎಲ್ಲ ದೇವಸ್ಥಾನವನ್ನು ಹುಡುಕಿ ಕೊನೆಗೆ ಇಲ್ಲಿ ಬಂದಿದ್ರು. ಇಲ್ಲಿ ಬಂದಲ್ಲಿ ಎದುರು ನಿಂತರ ಕೂಡಲೇ ಅವಳು ಕೂಗ್ತಾ ಓಡಿ ಹೋಗಿ ನೀರಲ್ಲಿ ಬಿದ್ದಿದ್ಲು, ನಾನು ನೋಡಿದ್ದೆ ಅಂತೇಳಿ. ಅವಳಿಗೆ ಕನ್ನಡ ಬರೋದಿಲ್ಲ, ಅವಳಿಗೆ ಊರು ಗೊತ್ತಿಲ್ಲ. ಆ ರೋಡಲ್ಲಿ ಹೋಗಿ ಈ ರೋಡಲ್ಲಿ ಹೆಂಗೆ ಬಿಟ್ಕೊಂತ ಗಾಡಿ ಬಿಟ್ಕೊಂಡು ಇಲ್ಲಿ ಬಂದಿದ್ರು. ಕೊನೆಗೆ ಅವಳಿಗೆ ಇಲ್ಲಿ ಬಂದಮೇಲೆ ಮತ್ತೆ ಆ ರೀತಿ ತೋರೋದೆಲ್ಲ ಸ್ಟಾಪ್ ಆಯಿತು. ಭಾರಿ ವಿಶೇಷ. ನಮಗೆ ಈಗ ಎಣಿಸ್ಕೊಳ್ಲಿಕ್ಕಾಗೋದು. ನಾನು 10 ವರ್ಷದ ಹಿಂದೆ ಹೇಗೆ ಇತ್ತು ದೇವಸ್ಥಾನ, ಈಗ ಹೀಗಿದೆ ನನಗೆ ನಂಬಲಿಕ್ಕೆ ಕಷ್ಟ. ಮೈಯೆಲ್ಲ ಹೀಗೆ ಮಾಡಿ ಮುಟ್ಕೊಂಡು ನೋಡ್ಬೇಕು ನಾನೇ ಹೌದಾ ಅಲ್ವ ಅಂತ. ಹಾಗೆ. ನಮಸ್ಕಾರ.